ಸರ್ ನಮಸ್ತೆ. ನಮಸ್ತೆ ಅಣ್ಣ ಯಾವೂರಣ್ಣ? ರಾಣೆಬೆನ್ನೂರು ತಾಲೂಕು ಲಿಂಗಳ್ಳಿ, ನಮ್ದು ಹಾವೇರಿ ಜಿಲ್ಲೆ. ಅಣ್ಣ ತಾವೇನು ಮಾಡ್ಕೊಂಡಿದ್ದೀರಿ? ನಾವು ರೈತರಿ, ಹೂ ಬೆಳಿತೀವಿ. ಅಣ್ಣ ಎಷ್ಟು ವರ್ಷದಿಂದ ಹೂ ಬೆಳಿತಾ ಇದ್ದೀರಿ? ಈ 10 ವರ್ಷದಿಂದನೂ ಬೆಳಿತಾ ಇದಾವ್ರಿ ನಾವು. ಅಣ್ಣ ಯಾವ್ಯಾವ ಹೂಗಳನ್ನ ಬೆಳಿತೀರಿ ತಾವು? ವೈಟ್ ಸೇವಂತಿಗೆ ಬೆಳಿತೇವಿ, ಕಲರ್ ಸೇವಂತಿಗೆ ಬೆಳಿತೇವಿ, ಗುಲಾಬಿ ಬೆಳಿತೇವಿ. 3-4 ದಿವಸ ಕಲರ್ನ ಹೂ ಬೆಳಿತೇವೆ ನಾವು. ಅಣ್ಣ ಇವತ್ತಿನ ಮಾರ್ಕೆಟ್ ಯಾವ ತರ ಇದೆ ಅಣ್ಣ? ಇವತ್ತಿನ ಮಾರ್ಕೆಟು ಬಹಳ ಕಡಿಮೆ ಆಗೈತ್ರಿ. ಅಣ್ಣ ಎಷ್ಟು ದಿನದಿಂದ ಈ ತರ ಸಮಸ್ಯೆ ಆಗಿದೆ? ಈಗ ಒಂದು 20 ದಿವಸದಿಂದ ನಂತರ ಬಹಳ ಕಡಿಮೆ ಆಗಿಬಿಟ್ಟದ ರೇಟ್. ಮೊದ್ಲು ಎಷ್ಟು ಇತ್ತಾನ, ಇವಾಗ ಎಷ್ಟಾಗಿದೆ? ಮೊದ್ಲು ಒಂದು ಕೆಜಿಗೆ ಏನಿಲ್ಲ ಅಂದ್ರೂ 50-60 ರೂಪಾಯಿ ಮೇಲೆ ಸಿಗ್ತಿತ್ತು. ಇವಾಗ ನೋಡ್ರಿ 20 ರೂಪಾಯಿ ಕೆಜಿ ಮಾರ್ತಾ ಐತಿ. ಇವತ್ತಿನ ಮಾರ್ಕೆಟ್ ರೇಟ್ ನೋಡಿದ್ರ ಬಹಳ ಕಡಿಮೆ ಐತಿ. ಇದನ್ನ ನೋಡಿದ್ರ ನಾವು ರೈತರು ಯಾವ ತರ ಬೆಳೆದು ತಂದ ಮಾರ್ಕೆಟ್ಗೆ ಕಷ್ಟ ಐತಿ. ಅದ್ರ ಬಾಡಿಗೆ ಕೊಡಕ್ಕಾಗಲ್ಲ. ಆಮೇಲೆ ಕೂಲಿ ಆಳಿಗೆ ಇದರಲ್ಲಿ ತಗೊಂಡೋಗಿ ಕೂಲಿ ಆಳಿಗೆ ಕೊಡಕ್ಕಾಗಲ್ಲ. ಬಹಳ ಕಷ್ಟದಲ್ಲಿ ಅದಾವ ನಾವು ರೈತರು. ಇವತ್ತಿನ ಬೆಲೆ ನೋಡಿದ್ರ 150 ರೂಪಾಯಿ 100 ರೂಪಾಯಿ ಬಾಕ್ಸ್ ಹಾಕತ್ತೀವಿ 10 ಕೆಜಿಗೆ. 10 ಕೆಜಿ ಬಾಕ್ಸ್. ಆದ್ರ ನಾವು ರೈತರೆಲ್ಲರೂ ಒಂದಾಗಬೇಕು. ರೈತರ ಸಂಕಷ್ಟದಾಗ ಪಾಲ್ಗೊಳ್ಬೇಕು. ರೈತರಿಗೆ ಕಷ್ಟದಕ್ಕ ನಾವೆಲ್ಲರೂ ಒಂದಾಗಿ ಪರಿಹಾರ ಸಿಗಂಗ ನಾವು ಮಾಡ್ಕೋಬೇಕು. ನಮಸ್ಕಾರ.